ದಿನವೇ ಸ್ಪೀಕರ್ ಸಭಾಪತಿಗೆ ಅಗ್ನಿ ಪರೀಕ್ಷೆ. ಸದನದಲ್ಲಿ ಸದ್ದು ಮಾಡಿದ ಹನೂರು ಶೂಟೌಟ್. ಮೈಸೂರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂತ 4ನೇ ವ್ಯಕ್ತಿ 3 ಜನಕ್ಕೆ ಗುಂಡಾರಿಸಿದ್ದಾರೆ, 4ನೇವರೆಗೂ ಗುಂಡು ಹೊಡೆದಿದ್ದಾರೆ. ಆ 4ನೇ ವ್ಯಕ್ತಿ ಮೈಸೂರು ಆಸ್ಪತ್ರೆಯಿಂದ ನಿಗೂಢವಾಗಿ ಕಾಣೆ ಆಗ್ತಾರೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ನೂತನ ಸಭಾಧ್ಯಕ್ಷರು ಮತ್ತು ಸಭಾಪತಿಗಳಿಗೆ ಇಂದು ಅಗ್ನಿ ಪರೀಕ್ಷೆಯಾಗಿತ್ತು. ಹನೂರು ತಾಲೂಕಿನ ಅರಣ್ಯದಲ್ಲಿ ನಡೆದ ಶೂಟೌಟ್ ಪ್ರಕರಣ ಎರಡೂ ಸದನಗಳಲ್ಲಿ ಭಾರೀ ಕೋಲಾಹಲವನ್ನೇ ಎಬ್ಬಿಸಿತ್ತು. ಇಂದು ವಿಧಾನಸಭೆಯಲ್ಲಿ ಕಲಾಪ ಆರಂಭ ಆಗ್ತಾ ಇದ್ದಂತೆ ಶೂಟೌಟ್ ವಿಚಾರ ಪ್ರಸ್ತಾಪ ಮಾಡಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ರಾಜ್ಯ ಸರ್ಕಾರವೇ ಮೂವರನ್ನ ಎನ್ಕೌಂಟರ್ ಮಾಡಿದೆ ಅಂತ ಸದನದಲ್ಲಿ ಅಶೋಕ್ ಗಂಭೀರ ಆರೋಪ ಮಾಡಿದ್ರು. ಒಂದು ಹಂತದಲ್ಲಿ ವಿಪಕ್ಷ ನಾಯಕ ಅಶೋಕ್ ಅಬ್ಬರಕ್ಕೆ ಇಡೀ ವಿಧಾನಸಭೆಯೇ ಸೈಲೆಂಟ್ ಆಗುವಂತಿತ್ತು. ಅಶೋಕ್ ಬೆನ್ನಿಗೆ ನಿಂತ ಬಿಜೆಪಿ ಶಾಸಕ ವಿ ಸುನೀಲ್ ಕುಮಾರ್ ಏರು ಧ್ವನಿಯಲ್ಲೇ ಸರ್ಕಾರವನ್ನ ತರಾಟೆಗೆ ಎತ್ತಿಕೊಂಡ್ರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನುಪಸ್ಥಿತಿಯಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯ ಸರ್ಕಾರವನ್ನ ಸಮರ್ಥಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದ್ರು. ವಿಪಕ್ಷಗಳ ಅಬ್ಬರ ಹೆಚ್ಚಾಗಿತ್ತು. ಪ್ರಶ್ನೋತ್ತರ ಕಲಾಪ ಮುಗಿದ ಬಳಿಕ ಶೂಟೌಟ್ ವಿಷಯದ ಬಗ್ಗೆ ಸರ್ಕಾರ ಉತ್ತರ ನೀಡುವುದಾಗಿ ಸ್ಪೀಕರ್ ಜಿಎಸ್ ಪಾಟೀಲ್ ಮನವೊಲಿಸುವುದಕ್ಕೆ ಮುಂದಾದರೂ ಬಿಜೆಪಿ ಸದಸ್ಯರು ಮಣಿಯಲಿಲ್ಲ. ವಿಪಕ್ಷಗಳ ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ಸದನದಲ್ಲಿ ಅರಣ್ಯ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಪ್ರಕರಣದ ಕುರಿತಾಗಿ ಹೇಳಿಕೆ ನೀಡಿದ್ರು. ಆದರೆ ಸಚಿವ ರಾಮಲಿಂಗಾರೆಡ್ಡಿ ಉತ್ತರಕ್ಕೆ ಸಮಾಧಾನಗೊಳ್ಳದ ವಿರೋಧ ಪಕ್ಷ ಬಿಜೆಪಿ ಶಾಸಕರು ಸರ್ಕಾರದ ಮೇಲೆ ಮತ್ತಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಪುಟ್ಟರಂಗ ಶೆಟ್ಟಿ ಕೂಡ ಸದನದಲ್ಲಿ ಪ್ರಕರಣದ ಕುರಿತಾಗಿ ಹೇಳಿಕೆ ನೀಡಿದ್ರು. ಆದರೆ ಸರ್ಕಾರದ ಕಡೆಯಿಂದ ನೀಡಲ್ಪಟ್ಟ ಉತ್ತರಗಳು ವಿರೋಧ ಪಕ್ಷದ ಶಾಸಕರಿಗೆ ಸಮಾಧಾನ ತರಲೇ ಇಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರಿಂದ ರಾಜ್ಯ ಸರ್ಕಾರ ಸದನದಲ್ಲಿ ತೀವ್ರವಾಗಿ ಟೀಕೆಗೆ ಒಳಗಾಗಬೇಕಾಯಿತು. ಸರ್ಕಾರವೇ ಗುಂಡಿಕ್ಕಿ ಸಾಯಿಸಿದೆ, ಗಾಯಾಳು ಆಸ್ಪತ್ರೆಯಿಂದ ನಾಪತ್ತೆ. ವಿಪಕ್ಷ ನಾಯಕ ಅಶೋಕ್ ನೇರ ಆರೋಪ. ಸರ್ಕಾರವೇ ಮೂವರನ್ನ ಗುಂಡಿಕ್ಕಿ ಸಾಯಿಸಿದ್ದು, ಗಾಯಗೊಂಡಿರುವ 4ನೇ ವ್ಯಕ್ತಿ ಮೈಸೂರಿನ ಆಸ್ಪತ್ರೆಯಿಂದ ಕಾಣೆಯಾಗಿದ್ದಾನೆ ಅಂತ ವಿರೋಧ ಪಕ್ಷದ ನಾಯಕ ಅಶೋಕ್ ಸದನದಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲದೆ ಕೊಳ್ಳೇಗಾಲ ಮತ್ತು ಚಾಮರಾಜನಗರಗಳಲ್ಲಿ ಆಸ್ಪತ್ರೆಗಳಿದ್ರೂ ಮೃತದೇಹಗಳನ್ನು ಮೈಸೂರಿಗೆ ತೆಗೆದುಕೊಂಡು ಹೋದ ಉದ್ದೇಶದ ಬಗ್ಗೆಯೂ ಅಶೋಕ್ ವಿಧಾನಸಭೆಯಲ್ಲಿ ರಾಜ್ಯ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾರೆ. ಮೈಸೂರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂತ 4ನೇ ವ್ಯಕ್ತಿ 3 ಜನಕ್ಕೆ ಗುಂಡಾರಿಸಿದ್ದಾರೆ, 4ನೇವರೆಗೂ ಗುಂಡು ಹೊಡೆದಿದ್ದಾರೆ. ಆ 4ನೇ ವ್ಯಕ್ತಿ ಮೈಸೂರು ಆಸ್ಪತ್ರೆಯಿಂದ ನಿಗೂಢವಾಗಿ ಕಾಣೆ ಆಗ್ತಾರೆ. ಯಾಕೆ ಕಾಣೆ ಆಗ್ತಾರೆ? ಆತ ಸತ್ಯ ಸಂಗತಿ ಬಯಲು ಮಾಡ್ತಾನೆ ಅಂತೇನೆ ಕಾಣೆ ಆಗ್ತಾರ? ಯಾಕೆ ಕಾಣೆ ಆಗ್ತಾರೆ? ಅದು ಅವನು ಇದುವರೆಗೂ ಸರ್ಕಾರ ಹೇಳಿಲ್ಲ. ಅವರು ಸ್ಟೇಟ್ಮೆಂಟ್ ಅಲ್ಲೂ ನಾನು ನೋಡಿದೆ. ಆ ಸ್ಟೇಟ್ಮೆಂಟ್ ಅಲ್ಲಿ ರಾಮಲಿಂಗಾರೆಡ್ಡಿ ಅವರಲ್ಲಿಯೂ 4ನೇ ವ್ಯಕ್ತಿ ಇದ್ದಾನೆ. ಅಲ್ಲಿ ಎನ್ಕೌಂಟರ್ ಆದಂತಹ ಸಂದರ್ಭದಲ್ಲಿ 4ನೇ ವ್ಯಕ್ತಿ ಇದ್ದಾನೆ. ಆ 4ನೇ ವ್ಯಕ್ತಿ ಬಗ್ಗೆ ಇವರ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲೂ ಇಲ್ಲ. ನನ್ನ ಪ್ರಶ್ನೆ ಸರ್ಕಾರಕ್ಕೆ, ಡೌಟ್ ಎಲ್ಲಿ ಬರ್ತಾ ಇದೆ ಜನಗಳಿಗೆ? ರೈತರ ಸಂಘ ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ? ರೈತರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ? 5,000 ಜನ ಯಾಕೆ ಸೇರ್ಬಿಟ್ರು? ಏನೋ ಇವನ್ ಕಾಡುಗಳ್ಳ ಅಂದಿದ್ರೆ, ವೀರಪ್ಪನ ಕಾಡುಗಳ್ಳ ಅಂತ ನಾವು ಕೇಳಿದ್ರಿ, ಇವ್ ಕಾಡುಗಳ್ಳ ಅಂತ ಹೇಳಿದ್ರೆ ಇಷ್ಟೊಂದು ಜನ 5,000 ಜನ ರೈತರೆಲ್ಲ ಬಂದು ಹಸಿರು ಟವಲ್ ಹಾಕೊಂಡು ಯಾಕೆ ಹೋರಾಟ ಮಾಡ್ತಾ ಇದ್ರು? ನನ್ನ ಪ್ರಶ್ನೆ. ಆಮೇಲೆ ಅವರ ರಾಮಲಿಂಗಾರೆಡ್ಡಿ ಅವರು ಸ್ಟೇಟ್ಮೆಂಟ್ ಅಲ್ಲಿ ಬರೆದಿದ್ದಾರೆ, ಪರಿಶೀಲಿಸಲಾಗಿ ಅಂತೋಣಿ ಸ್ವಾಮಿ ಬಿನ್ ಪೆರಿಯ ನಾಯಗನ್ ಇವರು ಅರಣ್ಯ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರೋ ಬಗ್ಗೆ ಯಾವುದೇ ಮಾಹಿತಿ ಕಂಡು ಬರುವುದಿಲ್ಲ ಅಂತಾರೆ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ. ಸತ್ಯ ಹೇಳವ್ರೆ ನೋಡಿ, ಬಾಲಕೃಷ್ಣ ಕರೆಕ್ಟ್ ಆಗಿ ಮಾತಾಡ್ತಾವ. ಸತ್ಯ ಇಲ್ಲ ಅಂದವ್ರನ್ನ ಹೆಂಗೆ ಎನ್ಕೌಂಟರ್ ಮಾಡ್ತೀರಾ? ಕಾಡುಗಳ್ಳ ಅಂತ ಹೆಂಗೆ ಎನ್ಕೌಂಟರ್ ಮಾಡ್ತೀರಾ? ಅವನಿಗೆ ಇಲ್ಲ ಅಂದ್ಮೇಲೆ ಅವನು ಅಬಿಚುವಲ್ ಏನನ್ನೋದು ಸುರೇಶ್ ಕುಮಾರ್ ಅವರು ಅಫೆಂಡರ್, ಅಬಿಚುವಲ್ ಅಫೆಂಡರ್ ಇದಾರಲ್ಲ. ಈಗ ಯಾರೋ 1 ಕೊಲೆ ಮಾಡಿರ್ತಾನೆ, 2 ಮಾಡಿರ್ತಾನೆ, ಈ ತರ ಆಗಿದ್ರೆ ಅವನ ರೆಗ್ಯುಲರ್ ರೌಡಿ ಅನ್ನೋ ತರ ಇರ್ತತೆ. ರೆಗ್ಯುಲರ್ ರೌಡಿ ಲಿಸ್ಟ್ ಅಲ್ಲಿ ಇರ್ಬೇಕು ಅವನು. ಇವನೇನು ಇಲ್ಲ, ರೌಡಿ ಲಿಸ್ಟ್ ಅಲ್ಲೇ ಇಲ್ಲ ಇವನು. ಹೆಂಗೆ ಮಾಡಿದ್ರಿ ಅವನಿಗೆ? 2 ಬಾರಿ ಮುಂದೂಡಲ್ಪಟ್ಟ ಪರಿಷತ್ ಕಲಾಪ.
ಇದೇ ವೇಳೆ ವಿಧಾನ ಪರಿಷತ್ನಲ್ಲಿ ಕೂಡ ಹನೂರು ಶೂಟೌಟ್ ಪ್ರಕರಣ ಪ್ರಸ್ತಾಪವಾಗಿ ಕಲಾಪವೇ ಎರಡೆರಡು ಬಾರಿ ಮುಂದೂಡಲ್ಪಟ್ಟಿತು. ಇಂದು ಮೇಲ್ಮನೆಯಲ್ಲಿ ಕಲಾಪ ಆರಂಭ ಆಗ್ತಾ ಇದ್ದಂತೆ ವಿಷಯ ಪ್ರಸ್ತಾಪ ಮಾಡಿದ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸರ್ಕಾರ ಉತ್ತರ ನೀಡುವಂತೆ ಒತ್ತಾಯಿಸಿದರು. ಪ್ರಕರಣದ ನ್ಯಾಯಾಂಗ ತನಿಖೆ ನಡೆಸಬೇಕು ಅಂತ ಛಲವಾದಿ ನಾರಾಯಣಸ್ವಾಮಿ ಒತ್ತಾಯ ಮಾಡಿದ್ದು, ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ ಮೂವರನ್ನ ಸರ್ಕಾರ ಹತ್ಯೆ ಮಾಡಿದೆ ಅಂತ ಆರೋಪಿಸಿದ್ದಾರೆ. ಒಂದು ಹಂತದಲ್ಲಿ ರಾಜಕೀಯ ಮಾಡಬೇಡಿ ಅಂತ ಸಚಿವ ಯುಟಿ ಖಾದರ್ ಆಕ್ರೋಶಗೊಂಡ ಘಟನೆಯು ವಿಧಾನ ಪರಿಷತ್ನಲ್ಲಿ ನಡೆಯಿತು. ಗದ್ದಲ ಹೆಚ್ಚಾದ ಕಾರಣ ಸಭಾಪತಿ ಸಲೀಂ ಅಹಮದ್ ವಿಧಾನ ಪರಿಷತ್ ಕಲಾಪವನ್ನ ಎರಡೆರಡು ಬಾರಿ ಮುಂದೂಡಬೇಕಾಯಿತು. ಮೃತರ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಿ, ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಪಡೆಯಿರಿ. ವಿಧಾನಸಭೆಯಲ್ಲಿ ಪ್ರಕರಣದ ನ್ಯಾಯಾಂಗ ತನಿಖೆಗೆ ಒತ್ತಾಯಿಸಿರುವ ವಿಪಕ್ಷ ನಾಯಕ ಅಶೋಕ್ ಮೃತಪಟ್ಟವರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಮತ್ತು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ನೀಡುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಅಲ್ಲದೆ ಮೃತರ ಕುಟುಂಬಕ್ಕೆ ಉದ್ಯೋಗ ನೀಡಬೇಕು ಅಂತ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸಿಬಿ ಸುರೇಶ್ ಬಾಬು ಸದನದಲ್ಲಿ ಒತ್ತಾಯಿಸಿದರು. ಇನ್ನು ಸಚಿವ ರಾಮಲಿಂಗಾರೆಡ್ಡಿ ಗುಂಡು ಹಾರಿಸಿರುವುದನ್ನು ಸದನದಲ್ಲಿ ಸಮರ್ಥಿಸಿಕೊಂಡಿದ್ದಾರೆ. ಸದನದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಉತ್ತರ: ಅರಣ್ಯ ಇಲಾಖೆ ಸಿಬ್ಬಂದಿ ಹತ್ತಿರದಿಂದ ಶೂಟ್ ಮಾಡಿಲ್ಲ. ಗುಂಡಿನ ದಾಳಿಯಲ್ಲಿ 3 ಮೃತಪಟ್ಟಿದ್ದಾರೆ. ಇಲಾಖೆ ಸಿಬ್ಬಂದಿಗೂ ಗಾಯಗಳಾಗಿವೆ. ಬೇಟೆಗಾರರ ಬಳಿ ಜಿಂಕೆ ಮಾಂಸ ಇತ್ತು. ಜಿಂಕೆ ಚರ್ಮದ ಹುಡುಕಾಟ ನಡೀತಾ ಇದೆ. ಘಟನೆ ನಡೆದ ಸ್ಥಳ ಕಾಡು, ಅವರ ಜಮೀನು ಅಲ್ಲ. ಕಾಡಿನ ಒಳಗೆ 5 ರಿಂದ 8 ಕಿಲೋಮೀಟರ್ ಒಳಗಿದ್ರು. ನಮ್ಮ ಸಿಬ್ಬಂದಿಯಿಂದ ತಪ್ಪಾಗಿದ್ರೆ ಖಂಡಿತ ಕ್ರಮ ತೆಗೆದುಕೊಳ್ಳುತ್ತೇವೆ. ಮ್ಯಾಜಿಸ್ಟ್ರೇಟ್ ತನಿಖೆ ನಡೀತಾ ಇದೆ. ತನಿಖೆಯಿಂದ ಎಲ್ಲ ಗೊತ್ತಾಗತ್ತೆ. ಒಟ್ಟಾರೆ ವಿಧಾನಮಂಡಲದ ಮಳೆಗಾಲದ ಅಧಿವೇಶನದ 3ನೇ ದಿನದ ಕಲಾಪದ ಮೊದಲಾರ್ಧವನ್ನ ಪೂರ್ತಿ ಹನೂರು ಶೂಟೌಟ್ ಪ್ರಕರಣವೇ ನುಂಗಿ ಹಾಕಿತು. ಸರ್ಕಾರ ತನ್ನ ಸಮರ್ಥನೆಗೆ ಅಂಟಿಕೊಂಡಿದ್ದು, ವಿಪಕ್ಷ ಬಿಜೆಪಿ ನೇರವಾಗಿ ಸರ್ಕಾರವೇ ಎನ್ಕೌಂಟರ್ ನಡೆಸಿದೆ ಅಂತ ಆರೋಪಿಸಿದೆ. ಪೊಲಿಟಿಕಲ್ ಬ್ಯೂರೋ, ಸೆಂಚುರಿ ಟಿವಿ. ವೀಕ್ಷಕರೇ, ಇಂತಹ ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೆಂಚುರಿ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಬದಲಾವಣೆ ಕಡೆ ನಮ್ಮ ನಡೆ.